ನಮಸ್ಕಾರ. ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು: ನೈತಿಕತೆ ಇದ್ದರೆ ರಾಜೀನಾಮೆ ನೀಡಿ ಕುಸ್ತಿಗೆ ಬನ್ನಿ, ಎಸ್ಟಿಎಸ್ಗೆ ಮುನಿರಾಜು ಸವಾಲ್. ನಮ್ಮ ನೀರು ತಮಿಳುನಾಡು ಹಕ್ಕು, ಕಾಂಗ್ರೆಸ್ ನೀತಿ, ಕುಮಾರಸ್ವಾಮಿ ಆಕ್ರೋಶ. ಅಧಿಕ ಮತಗಳಿಂದ ಶೋಭಾ ಆಯ್ಕೆ ಮಾಡಲು ಯಡಿಯೂರಪ್ಪ ಮನವಿ. ರಾಮೋಹಳ್ಳಿ ಊರ ಹಬ್ಬಕ್ಕೆ ಆಗಮಿಸಿದ ಶೋಭಾ ಕರಂದ್ಲಾಜೆ. ದೇಶದ ಜನರಿಗೆ ಮೋದಿ ಗ್ಯಾರಂಟಿ ನಂಬಿಕೆ, ಶಾಸಕ ಸುರೇಶ್ ಕುಮಾರ್. ರಾಜ್ಯಕ್ಕೆ 8ನೇ ರ್ಯಾಂಕ್ ಪಡೆದ ಯೋಗೀಶ್ ಎಂ. ಬಿಜೆಪಿ ಚಿಹ್ನೆಯ ಮೇಲೆ ಗೆದ್ದಿರುವ ತಾವು ನೈತಿಕತೆ ಇದ್ದರೆ ರಾಜೀನಾಮೆ ನೀಡಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ತಾಕತ್ತು ತೋರಿಸಿ ಕುಸ್ತಿಗೆ ಬನ್ನಿ, ನಾವು ತಯಾರಿದ್ದೇವೆ ಎಂದು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ ಶಾಸಕ ಮುನಿರಾಜು ಯಶವಂತಪುರ ಕ್ಷೇತ್ರ ಶಾಸಕ ಎಸ್.ಟಿ. ಸೋಮಶೇಖರ್ ಅವರಿಗೆ ಸವಾಲು ಹಾಕಿದರು. ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಜೆಡಿಎಸ್ ಬಿಜೆಪಿ ಮುಖಂಡರ ಸಭೆಯಲ್ಲಿ ಮಾತನಾಡುತ್ತಿದ್ದ ಮುನಿರಾಜು, ಬಿಜೆಪಿ ಚಿಹ್ನೆಯಿಂದ ಗೆದ್ದು ಕಾಂಗ್ರೆಸ್ ಪರವಾಗಿ ಕಾರ್ಯನಿರ್ವಹಿಸುತ್ತಿರುವುದು ಸರಿಯಲ್ಲ ಎಂದು ವಾಗ್ದಾಳಿ ನಡೆಸಿದರು. ನಾನು ನಿಮ್ಮ ಪಾದಗಳಿಗೆ ನಮಸ್ಕಾರ ಮಾಡಿ ವಿನಂತಿ ಮಾಡ್ತೀನಿ. ಬೇಸಿಗೆ ಬೆಳಗ್ಗೆ ಒಂದು 3 ಗಂಟೆ, ಸಾಯಂಕಾಲ ಒಂದು 3 ಗಂಟೆ ತಮ್ಮ ಬೂತಲ್ಲೇ ಕೆಲಸ ಮಾಡಿ. ಯಾವುದೋ ಹಳ್ಳಿಯವರು ಇನ್ನೊಂದು ಹಳ್ಳಿಗೆ ಹೋಗಿ ಕೆಲಸ ಮಾಡೋದು ಬೇಡ. ತನ್ನ ಬೂತು, ನಿಮ್ಮ ಬೂತ್ ಗೆದ್ರೆ ನಿಮ್ಮ ಪಂಚಾಯಿತಿ ಗೆಲ್ಲುತ್ತೆ, ನಿಮ್ಮ ವಾರ್ಡ್ ಗೆಲ್ಲುತ್ತೆ. ನಿಮ್ಮ ವಾರ್ಡ್ ಗೆದ್ರೆ ನಿಮ್ಮ ಕ್ಷೇತ್ರ ಗೆಲ್ಲುತ್ತೆ. ಪ್ರತಿಯೊಬ್ಬರು ಬೂತಲ್ಲೇ ಸಮಯ ಕೊಡಬೇಕು. ಒಂದೊಂದು ಮನೆಗೆ 4 ಸಾರಿ ಹೋಗಿ ಕುಮಾರಣ್ಣವ್ರು ಇದ್ದಾಗ ಏನ್ ಮಾಡಿದ್ರು, ಯಡಿಯೂರಪ್ಪನವ್ರು ಇದ್ದಾಗ ಏನ್ ಮಾಡಿದ್ರು, ಶೋಭಾ ಕರಂದ್ಲಾಜೆ ಈ ಕ್ಷೇತ್ರದಲ್ಲಿ ಮಂತ್ರಿ ಆಗಿದ್ದಾಗ ಏನ್ ಮಾಡಿದ್ರು, ಅದನ್ನ ಮನೆ ಮನೆಗೂ ತಿಳಿಸಿ. ಇದರೊಟ್ಟಿಗೆ ಜವರೇಗೌಡರು ಇದ್ದಾರೆ. ನಾನು ಇಲ್ಲಿ ಶಾಸಕರಿಗೆ ಇವತ್ತೊಂದು ಸವಾಲು ಹಾಕ್ತೀನಿ. ನಿಮ್ಗೇನಾದ್ರೂ ನೈತಿಕತೆ ಇದ್ರೆ ಭಾರತೀಯ ಜನತಾ ಪಕ್ಷದ ಚಿಹ್ನೆ ಮೇಲೆ ನೀವು ಸ್ಪರ್ಧೆ ಮಾಡಿ ಗೆದ್ದಿದ್ದೀರಾ, ರಾಜೀನಾಮೆ ಕೊಟ್ಟು ನೀವು ಕಾಂಗ್ರೆಸ್ಗೆ ಹೋಗಿ ಸ್ಪರ್ಧೆ ಮಾಡಿ. ನಮ್ಮ ತಾಕತ್ತನ್ನ, ಜೆಡಿಎಸ್ ಮತ್ತೆ ಬಿಜೆಪಿ ತಾಕತ್ನ ಪರೀಕ್ಷೆ ಮಾಡೋಣ. ಬನ್ನಿ ಕುಸ್ತಿಗೆ, ಇಡೀ ಅಖಾಡಕ್ಕೆ. ಇಲ್ಲ, ತಾಕತ್ತಿಲ್ಲ, ಏನಿಲ್ಲ, ತಾಕತ್ತಿಲ್ಲ. ನೀವು ಸವಾಲು ಹಾಕ್ಬೇಕು. ನಿನಗೆ ನೈತಿಕತೆ ಇದ್ರೆ ರಾಜೀನಾಮೆ ಕೊಟ್ಪ, ನಿಲ್ಲೋ ಕಾಂಗ್ರೆಸ್ ಇಂದ, ಚಾಲೆಂಜ್ ಮಾಡೋಣ. ಅವತ್ತೇನಾದ್ರೂ ನಮ್ಮ ಅಭ್ಯರ್ಥಿ ನಿಂತ್ರೆ 1 ಲಕ್ಷಕ್ಕೂ ಅಧಿಕ ಮತಗಳಿಂದ ಗೆಲ್ಲುವಂತ ಸೂಚನೆ ಇವತ್ತು ಯಶವಂತಪುರದಲ್ಲಿದೆ. ಹಾಗಾಗಿ ಇನ್ನೂ ಹಿರಿಯರು ಮಾತನಾಡೋರಿದ್ದಾರೆ. ದಯಮಾಡಿ ನಿಮಗೆ ನಮಸ್ಕಾರ ಮಾಡಿ ತಿಳಿಸ್ತೀನಿ, ಕೈ ಮುಗಿತೀನಿ. ನಮ್ಮ ನೀರು ನಮ್ಮ ಹಕ್ಕು ಎಂದು ಹೋರಾಟ ನಡೆಸಿದ ಕಾಂಗ್ರೆಸ್ ಅಧ್ಯಕ್ಷರು ಇಂದು ನಮ್ಮ ನೀರು ತಮಿಳುನಾಡು ಹಕ್ಕು ಅನ್ನುವ ನೀತಿಯಂತಾಗಿದೆ ಎಂದು ಡಿ.ಕೆ. ಶಿವಕುಮಾರ್ ಹಾಗೂ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದರು. ಅವರು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಎನ್ಡಿಎ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಪರವಾಗಿ ಮತಯಾಚನೆ ಮಾಡಿ ಮಾತನಾಡುತ್ತಿದ್ದರು. ಇವತ್ತಿನ ಈ ಒಂದು ಚುನಾವಣೆ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಈ ದೇಶದ ಒಂದು ಸುಭದ್ರತೆಗೆ, ಈ ದೇಶದಲ್ಲಿ ಯಾವುದೇ ರೀತಿಯ ಅಸ್ಥಿರತೆ ಇಲ್ಲದೆ ಸುಭದ್ರವಾದ ಸರ್ಕಾರವನ್ನು ಇವತ್ತು ನಾವೇನು ಕಾಣಬೇಕಾಗಿದೆ. ಇವತ್ತು ನಾಡಿನಾದ್ಯಂತ, ದೇಶದಾದ್ಯಂತ ಮತ್ತೊಮ್ಮೆ 3ನೇ ಬಾರಿಗೆ ನರೇಂದ್ರ ಮೋದಿಯವರೇ ಪ್ರಧಾನಮಂತ್ರಿಗಳಾಗಬೇಕು ಅಂತಕ್ಕಂಥ ಭಾವನೆ ಇಡೀ ದೇಶದಾದ್ಯಂತ ಇವತ್ತು ಕಾಣ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಜನತಾದಳ ಮತ್ತು ಭಾರತೀಯ ಜನತಾ ಪಕ್ಷದ ಹೊಂದಾಣಿಕೆ ಏನಿದೆ, ಬಹುಶಃ ಈ ಒಂದು ಭಾರತೀಯ ಜನತಾ ಪಕ್ಷದ ಮತ್ತು ಜಾತ್ಯತೀತ ಜನತಾದಳದ ಮೈತ್ರಿ ಒಂದು ಹಾಲು ಜೇನಿನ ರೀತಿಯಲ್ಲಿ ಇದ್ದಂಥ ಒಂದು ಮೈತ್ರಿ 2006-2007 ರಾಜ್ಯದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳು ಅಂತಕ್ಕಂಥದ್ದನ್ನ ಪ್ರಥಮ ಬಾರಿಗೆ ನೀವೆಲ್ಲರೂ ಕಂಡಂಥದ್ದು. ಯಡಿಯೂರಪ್ಪನವರು ನಾನು ಜೊತೆಗೂಡಿ ಅವತ್ತಿನ ಸರ್ಕಾರವನ್ನು ನಡೆಸಿದಂಥದ್ದೇನಿದೆ, ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ಸಿಕ್ಕಿದೆ. ಇವತ್ತು ಕಾಂಗ್ರೆಸ್ನ ಅಧ್ಯಕ್ಷರು ಬೆಂಗಳೂರಿನ ನಗರದ ಉಸ್ತುವಾರಿಯನ್ನು ವಹಿಸಿದ್ದಾರೆ. ಅದೇ ರೀತಿಯಲ್ಲಿ ಬೆಂಗಳೂರಿನ ಮಂತ್ರಿಗಳೇನಿದ್ದಾರೆ ಅವರು ಈ 10 ತಿಂಗಳಲ್ಲಿ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತಕ್ಕಂಥದ್ದನ್ನು ಘೋಷಣೆ ಮಾಡಿದ್ದಾರೆ. ಏನಾದರೂ ಈ ರಾಜ್ಯದಲ್ಲಿ, ಈ ಬೆಂಗಳೂರು ನಗರದಲ್ಲಿ ಬ್ರ್ಯಾಂಡ್ ಬೆಂಗಳೂರು ಮಾಡ್ತಕ್ಕಂಥ ವಾತಾವರಣ ಎಲ್ಲಾದರೂ ಒಂದು ಕಿಂಚಿತ್ತು ನಿಮ್ಮ ಕಣ್ಣಿಗೆ ಕಾಣ್ತಾ ಇದೆಯಾ?
ಯಾವೊಂದು ಮೇಕೆದಾಟಿನ ಪಾದಯಾತ್ರೆ ನಡೆಸಿದ್ದಾರೆ, ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿ ಭಾಷಣ ಮಾಡಿ ಪಾದಯಾತ್ರೆ ಮಾಡಿದವರು ಸರ್ಕಾರ ಬಂದ ನಂತರ ನಮ್ಮ ನೀರು ತಮಿಳುನಾಡಿಗೆ ಹಕ್ಕು ಅಂತಕ್ಕಂಥ ರೀತಿಯ ಅಧಿಕಾರವನ್ನು ನಡೆಸಿದ್ದಾರೆ. ಇವತ್ತು ಬೆಂಗಳೂರಿನ ಹಲವಾರು ಭಾಗದಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಆಗಿರ್ತಕ್ಕಂಥದ್ದನ್ನು ನೀವೆಲ್ಲ ಕಾಣ್ತಾ ಇದ್ದೀರಿ. ಅಧಿಕ ಮತಗಳಿಂದ ಶೋಭಾ ಕರಂದ್ಲಾಜೆ ಅವರನ್ನು ಆಯ್ಕೆ ಮಾಡುವ ಮೂಲಕ ನರೇಂದ್ರ ಮೋದಿ ಅವರನ್ನು ಮತ್ತೊಮ್ಮೆ ಪ್ರಧಾನಿ ಮಾಡುವಂತೆ ಮಾಜಿ ಮುಖ್ಯಮಂತ್ರಿ ಬಿಜೆಪಿ ವರಿಷ್ಠ BS ಯಡಿಯೂರಪ್ಪ ಮನವಿ ಮಾಡಿದರು. ರಾಜ್ಯದಲ್ಲಿ 28ಕ್ಕೆ 28 ಲೋಕಸಭಾ ಕ್ಷೇತ್ರ ಭಾರತೀಯ ಜನತಾ ಪಕ್ಷದ ಪಾಲಾಗಲಿದ್ದು ನಿಮ್ಮೆಲ್ಲರ ಸಹಕಾರ ಅಗತ್ಯ ಇದೆ ಎಂದು ಮನವಿ ಮಾಡಿದರು. ತಮಗೀಗಾಗಲೇ ಗೊತ್ತಿದೆ, ಮೈಸೂರಿನಲ್ಲಿ ಏನು ಪ್ರಧಾನಿ ನರೇಂದ್ರ ಮೋದಿಜಿಯವರು ಬರ್ತಾ ಇದ್ದಾರೆ, ಆ ಸಂದರ್ಭದಲ್ಲಿ ಮಾಜಿ ಪ್ರಧಾನಿಗಳಾದಂಥ ಮಾನ್ಯ H. ಡಿ. ದೇವೇಗೌಡರು ಸಹ ಮೈಸೂರಿನಲ್ಲಿ ಒಟ್ಟಾಗಿ ಸೇರಿ ಸಭೆಯನ್ನು ಮಾಡೋರಿದ್ದಾರೆ. ಇವತ್ತು ಬಿಜೆಪಿ ಹಾಲು ಜೇನಿನಂತೆ ಒಂದಾಗಿದೆ. ನಮ್ಮ ಒಗ್ಗಟ್ಟನ್ನು ಮುರಿಯೋಕೆ ಯಾರಿಂದಲೂ ಸಾಧ್ಯ ಇಲ್ಲ. ನೀವೆಲ್ಲ ಪ್ರಯತ್ನ ಮಾಡಿದ್ರೆ ಬಹಳ ದೊಡ್ಡ ಅಂತರದಲ್ಲಿ ಶೋಭಾ ಕರಂದ್ಲಾಜೆ ಅವರನ್ನ ಲೋಕಸಭಾ ಸದಸ್ಯರಾಗಿ ಆಯ್ಕೆ ಮಾಡೋಕ್ಕೆ ಸಾಧ್ಯ ಇದೆ. ಆ ನಿರ್ಧಾರ ಮಾಡಿ ತಾವೆಲ್ಲ ಇಲ್ಲಿ ಬಂದಿದ್ದೀರಾ. ನಾನು ಒಂದೇ ಒಂದು ವಿನಂತಿಯನ್ನು ತಮ್ಮಲ್ಲಿ ಮಾಡ್ತೇನೆ. ಈ ಕಾಂಗ್ರೆಸ್ ಪಕ್ಷ ಮುಳುಗ್ತಾ ಇರುವಂತ ಹಡಗು, ಆ ಮುಳುಗು ಹಡಗಿನಲ್ಲಿ ಯಾರು ನಿಲ್ಲಕ್ಕೆ ಸಿದ್ಧ ಇಲ್ಲ. ಇವತ್ತು ಎಲ್ಲ 28ಕ್ಕೆ 28 ಲೋಕಸಭಾ ಕ್ಷೇತ್ರ ಗೆಲ್ಲಬೇಕು ಅಂತೇಳಿ ದೇವೇಗೌಡರು, ಕುಮಾರಸ್ವಾಮಿ ಅವರು, ನಾನು, ಪ್ರಧಾನಿ ನರೇಂದ್ರ ಮೋದಿ ಅವರು ಒಟ್ಟಾಗಿ ಕೆಲಸ ಮಾಡ್ತಿರೋ ಈ ಸಂದರ್ಭದಲ್ಲಿ ತಾವೆಲ್ಲ ಆಶೀರ್ವಾದ ಮಾಡಿದ್ರೆ ಬಹಳ ಅಂತರದಲ್ಲಿ ಶೋಭಾ ಕರಂದ್ಲಾಜೆ ಅವರು ಸಹ ಸಂಸತ್ ಸದಸ್ಯರಾಗಿ ಆಯ್ಕೆಯಾಗಿ ಕಳಿಸ್ಕೊಡ್ತೀರಾ ಅನ್ನೋ ವಿಶ್ವಾಸ ನನಗಿದೆ. JDS ಕಾರ್ಯಕರ್ತರ ಸಭೆಯಲ್ಲಿ NDA ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಮಾತನಾಡಿ, ಬಿಜೆಪಿಯನ್ನು ಎಂದಿಗೂ ಒಪ್ಪದ H. ಡಿ. ದೇವೇಗೌಡರು ಇಂದು ಒಪ್ಪಿದ್ದಾರೆ ಎಂದರೆ ಅದು ನರೇಂದ್ರ ಮೋದಿಯವರ ಕಾರ್ಯವೈಖರಿ ಎಂದು ಹೇಳಿದರು. ನಾವೆಲ್ಲರೂ ಕೂಡ ಬೇರೆ ಬೇರೆ ಸಭೆಯಲ್ಲಿ ಒಟ್ಟಾಗಿದ್ದೀವಿ. ಆದರೆ ನಮ್ಮ ಬೂತ್ ಮಟ್ಟದ ಕಾರ್ಯಕರ್ತರು, ನಮ್ಮ ವಾರ್ಡ್ ಮಟ್ಟದ ಕಾರ್ಯಕರ್ತರು ಒಂದು ಬಾರಿ ಕುಮಾರಣ್ಣ ಮತ್ತು ಯಡಿಯೂರಪ್ಪನವರ ಮುಂದೆ ಒಟ್ಟಾಗಿ ಸೇರಬೇಕು, ಒಂದಾಗಿ ಹೋಗಬೇಕು. ಕೇವಲ ದೊಡ್ಡವರು ಒಂದಾಗುವುದಲ್ಲ, ಬೂತ್ ಮಟ್ಟದಲ್ಲಿ ಕೂಡ ಎಲ್ಲ ಕಾರ್ಯಕರ್ತರು ಒಂದಾಗಬೇಕು ಅನ್ನುವಂಥ ಕಾರಣಕ್ಕಾಗಿ ಇವತ್ತು ಈ ಸಭೆಯನ್ನ ವ್ಯವಸ್ಥೆಯನ್ನ ಮಾಡಿದ್ದಾರೆ. ನರೇಂದ್ರ ಮೋದಿಯವರ ಬಗ್ಗೆ, H. ಡಿ. ದೇವೇಗೌಡರ ಬಗ್ಗೆ, ಕುಮಾರಣ್ಣನ ಬಗ್ಗೆ, ಯಡಿಯೂರಪ್ಪನವರ ಬಗ್ಗೆ ನಿಮ್ಗ್ಯಾರಿಗೂ ಕೂಡ ಭಾಷಣ ಮಾಡುವಂಥ ಅಗತ್ಯ ಇಲ್ಲ. ಆದರೆ ನರೇಂದ್ರ ಮೋದಿಯವರ ಆಡಳಿತವನ್ನು ಒಪ್ಪಿ, ನರೇಂದ್ರ ಮೋದಿ ಅವರು ಈ ದೇಶದ ರಕ್ಷಣೆ ಮತ್ತು ಅಭಿವೃದ್ಧಿಗೆ ಮಾಡಿದಂಥ ಕಾರ್ಯಕ್ರಮವನ್ನು ಒಪ್ಪಿ ಯಾವತ್ತೂ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲವನ್ನು ಕೊಡದಂಥ H. ಡಿ. ದೇವೇಗೌಡರು ಕೂಡ ಈ ಬಾರಿ ನರೇಂದ್ರ ಮೋದಿಗೆ ಎಂದಿಗೆ ಬೆಂಬಲ ಕೊಡಬೇಕನ್ನುವಂಥ ಇಚ್ಛೆಯನ್ನು ಇಟ್ಟು ಇವತ್ತು ನಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಹಿಂದೆ ಕುಮಾರಣ್ಣ ಅವರು ನಾವು ಸರ್ಕಾರ ಮಾಡಿದ್ವಿ, ಆದರೆ ದೇವೇಗೌಡರು ಪೂರ್ಣ ಮನಸ್ಸಿಂದ ಇದಕ್ಕೆ ಒಪ್ಪಿರಲಿಲ್ಲ. ಆದರೆ ಮೊದಲ ಬಾರಿಗೆ ನಾವು NDAಗೆ ಜಾಯಿನ್ ಆಗಬೇಕು, ಈ ದೇಶದ ಅಭಿವೃದ್ಧಿಯನ್ನ ನರೇಂದ್ರ ಮೋದಿಯ ಮೂಲಕ ಮಾಡಬೇಕನ್ನುವಂಥ ಇದು ವಿಚಾರದಿಂದ ನಮ್ಮ ಜೊತೆ ಒಟ್ಟಾಗಿ ಒಂದಾಗಿ ಪರಸ್ಪರ ಸೀಟು ಹೊಂದಾಣಿಕೆ ಆಗಿದೆ. ಇವತ್ತು ಹಿರಿಯರು ತೀರ್ಮಾನ ಮಾಡಿರುವಂಥದ್ದು, ಎಲ್ಲಿ JDS ಸ್ಪರ್ಧೆ ಮಾಡಿದೆಯೋ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಬೆಂಬಲ ಕೊಡಬೇಕು, ಎಲ್ಲಿ ಬಿಜೆಪಿ ಸ್ಪರ್ಧೆ ಮಾಡಿದೆಯೋ ಅಲ್ಲಿ ಜನತಾದಳದ ಕಾರ್ಯಕರ್ತರು ನಮಗೆ ಬೆಂಬಲ ಕೊಡಬೇಕನ್ನುವಂಥ ಒಂದು ಸದಿಚ್ಛೆಯಿಂದ ಇವತ್ತು ಎಲ್ಲರೂ ಸೇರಿ ನಾಳೆ ಚುನಾವಣಾ ಪ್ರಚಾರವನ್ನು ಪ್ರಾರಂಭ ಮಾಡಿ ಮನೆಗಳಿಗೆ ತೆರಳಿ ಈ ಕಾಂಗ್ರೆಸ್ ಪಕ್ಷದ ದುರಾಡಳಿತದ ವ್ಯವಸ್ಥೆಯನ್ನು ಜನರಿಗೆ ಮಂಜೂರು ಮಾಡಿಕೊಡ್ಬೇಕು. ದೇಶದ ಉದ್ಧಾರಕ್ಕಾಗಿ, ದೇಶಕ್ಕೋಸ್ಕರ ರಾಜ್ಯದ ಚುನಾವಣೆ ಆಗಿರೋದ್ರಿಂದ ಮೋದಿಯವರಿಗೆ ಮತವನ್ನು ಕೊಡಿ ಅಂತ ಕೇಳಬೇಕಾಗ್ತದೆ. ಹಾಗೆ
ಎರಡು ಪಕ್ಷದಲ್ಲಿ ಸಮನ್ವಯ ಸಾಲವನ್ನು ಮಾಡಿಕೊಂಡು ನಾವು ನೀವೆಲ್ಲ ಒಗ್ಗಟ್ಟಾಗಿ ಹೋಗ್ಬೇಕು ಅಂತೇಳಿ ಕುಮಾರಣ್ಣವ್ರ ಕೈಲಿ ನಿಮ್ಮೆಲ್ಲರಿಗೂ ಒಂದು ಸಂದೇಶವನ್ನ ಯಡಿಯೂರಪ್ಪನವ್ರ ಕೈಲಿ ಒಂದು ಸಂದೇಶವನ್ನಾಗಿ ಎದುರಿಸಬೇಕು. ಈ ರಾಷ್ಟ್ರಕ್ಕೆ ಸನ್ಮಾನ್ಯ ನಮ್ಮ ನಾಯಕರಾದ ದೇವೇಗೌಡರು ಇನ್ನು 16 ವರ್ಷ ಕಾಲ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನಾಯಕತ್ವ ಈ ದೇಶಕ್ಕೆ ಬೇಕು ಅಂತಕ್ಕಂಥದ್ದಕ್ಕೆ ಕರೆಯನ್ನ ಕೊಟ್ಟಿದ್ದಾರೆ. ಕುಮಾರಣ್ಣವರು ಮತ್ತು ಯಡಿಯೂರಪ್ಪ ಅವರು ಇದಕ್ಕೆ ಸಾಕ್ಷಿಗಳಾಗಿದ್ದಾರೆ. ಇವತ್ತು ಯಶವಂತಪುರ ಕ್ಷೇತ್ರದಲ್ಲಿ ಬಹುಶಃ ಜನತಾದಳ ಕಡಿಮೆ ಯಂತ್ರದಲ್ಲಿ 2013ರಿಂದನೂ ಬಹುಶಃ ಕಡಿಮೆ ಯಂತ್ರದಲ್ಲಿ ಸೋಲ್ತಾ ಇರ್ತಕ್ಕಂಥದ್ದನ್ನು ನಾವು ಕಣ್ಣಾರೆ ಕಂಡಿದ್ದೀವಿ. ಮೊನ್ನೆ ನಡೆದಂತ ಚುನಾವಣೆಯಲ್ಲಿ 1,56,000 ಮತ ಏನ್ ಬಂದಿದೆ, ಬಹುಶಃ ಗ್ರಾಮೀಣ ಪ್ರದೇಶದಲ್ಲಾಗಿದ್ರೆ 2 ಸೀಟ್ ಗೆಲ್ಲುವಷ್ಟು ಮತಗಳು ತಾವು ಯಶವಂತಪುರದಲ್ಲಿ ನೀವು ಇವೇನು ಕೊಟ್ಟಿದ್ರೆ ನಿಮ್ಗೆಲ್ಲ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಸಮಾರಂಭದಲ್ಲಿ ಮಹಾಲಕ್ಷ್ಮಿ ಲೇಔಟ್ ಶಾಸಕ ಗೋಪಾಲಯ್ಯ, ಜೆಡಿಎಸ್ ಕೆಂಗೇರಿ ಹೋಬಳಿ ಅಧ್ಯಕ್ಷ ಕೇಶವಮೂರ್ತಿ, ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ಅನಿಲ್ ಚಳಗೇರಿ, ಗ್ರಾಮಾಂತರ ಅಧ್ಯಕ್ಷ ರಂಗರಾಜು, ಹಿರಿಯ ಜೆಡಿಎಸ್ ಮುಖಂಡರಾದ ಗಂಗಣ್ಣ, ಬಿಜೆಪಿ ಮುಖಂಡ ಮಾರೇಗೌಡ, ರಾ ಆಂಜನಪ್ಪ, ವಿ ಸತ್ಯನಾರಾಯಣ, ಅರುಣ್ ಗೌಡ, ಪುಷ್ಪಾ ದೇವರಾಜ್, ಚೇತನ್ ಗೌಡ, ಮಂಜುನಾಥ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಇಂದು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಗ್ರಾಮಾಂತರ ಪ್ರದೇಶದಲ್ಲಿ ಎನ್ಡಿಎ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಕಾರ್ಯಕರ್ತರನ್ನು ಉದ್ದೇಶಿಸಿ ಸಭೆ ನಡೆಸಿದರು. ಈ ಸಂದರ್ಭದಲ್ಲಿ ರಾಮಹೊಳಿ ಗ್ರಾಮ ಪಂಚಾಯಿತಿ ಕಾರ್ಯಕ್ರಮಕ್ಕೆ ಆಗಮಿಸಿದಾಗ ಅಲ್ಲಿನ ಊರ ಹಬ್ಬಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದರು. ಈ ಸಂದರ್ಭದಲ್ಲಿ ತಮಟೆ ವಾದ್ಯದ ಸಮೇತ ಶೋಭಾ ಕರಂದ್ಲಾಜೆ ಅವರನ್ನು ದೇವರ ಬಳಿ ಕರೆದುಕೊಂಡು ಹೋಗುತ್ತಿರುವಾಗ ರಾಮಹೊಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವೇಣುಗೋಪಾಲ್, ಇದು ಸರಿಯಾದುದಲ್ಲ, ತಮಟೆ ಶಬ್ದವಾಗಬೇಡ, ಶಾಲು ಬೇಡ ಎಂದು ಮನವಿ ಮಾಡಿದರು. ನಂತರ SLN ಕಲ್ಯಾಣ ಮಂಟಪದಲ್ಲಿ ನಡೆದ ಸಭೆಯಲ್ಲಿ ಪಾಲ್ಗೊಂಡು ಮತಯಾಚನೆ ಮಾಡಿದರು. ಈ ವೇದಿಕೆಯಲ್ಲಿ ಯಾರು ಇರಬೇಕಾಗಿತ್ತು? ಬಿಜೆಪಿಯಿಂದ ಗೆದ್ದ ಶಾಸಕರು ಇರಬೇಕಾಗಿತ್ತು. ಇಲ್ಲ, ಅವರಿಗೆ ಸ್ವಂತ ಲಾಭಕ್ಕೆ ಹೋಗಿದ್ದಾರೆ. ದೇಶದ ಲಾಭ ಯಾರಿಗೆ ಬೇಕಾಗಿಲ್ಲ, ಸ್ವಂತ ಲಾಭ ಮುಖ್ಯ ಅನ್ನೋ ಕಾರಣಕ್ಕಾಗಿ ಹೋಗಿದ್ದಾರೆ. ಎಲ್ಲ ನಮ್ಮ ಪಂಚಾಯತಿ ಮೆಂಬರ್ಸ್ಗೆ ಮುಖಂಡರು ಹೆದರಿಸ್ತಾ ಇದ್ದಾರೆ. ಆದ್ರೆ ನಾನು ನಿಮ್ಗೆ ಒಂದೇ ಭರವಸೆ ಕೊಡಬಲ್ಲೆ, ನೀವು ಯಾರು ಹೆದರುವಂತ ವ್ಯಕ್ತಿ ಇಲ್ಲ. ನಾವೆಲ್ಲರೂ ಒಟ್ಟಾಗಿ ಇಲ್ಲಿಯ ರಕ್ಷಣೆಯನ್ನ ಮಾಡ್ತೀವಿ, ಇಲ್ಲಿಯ ಕಾರ್ಯಕರ್ತರ ರಕ್ಷಣೆಯನ್ನು ನಾವು ಮಾಡುತ್ತೀವಿ. ಅದಕ್ಕಾಗಿ ಬಂಧುಗಳೇ, ದಯಮಾಡಿ ಬರುವಂತ ದಿನದಲ್ಲಿ ನಮ್ಮ ಬೂತ್ಗಳಲ್ಲಿ ಒಟ್ಟಾಗಿ ಕೆಲಸ ಮಾಡೋಣ. ಮುಂದೆ ಯಾವುದೇ ಚುನಾವಣೆ, ಯಾವುದೇ ಹೋರಾಟ, ಯಾವುದೇ ಸಂಘಟನೆ, ಇದನ್ನು ಒಟ್ಟಾಗಿ ಮಾಡುವಂತದನ್ನು ಮಾಡೋಣ ಅನ್ನುವಂಥದ್ದನ್ನ ಎಲ್ಲ ಜೆಡಿಎಸ್ ಮುಖಂಡರಿಗೆ ನಾನು ಕೇಳ್ಕೊಳ್ತಾ, ದಯಮಾಡಿ ಬಿಜೆಪಿಗೆ ವೋಟ್ ಹಾಕಿ ಮತ್ತು ಬಿಜೆಪಿಗೆ ವೋಟ್ ಹಾಕಿಸಿ. ಅತ್ಯಂತ ಪ್ರಾಮಾಣಿಕವಾಗಿ ಶಾಸಕರಾಗಿ ನಾನು ಈ ಕ್ಷೇತ್ರದಲ್ಲಿ ಯಾವ ಕೆಲಸವನ್ನು ಮಾಡಿದ್ದೀನೋ ಅದೇ ರೀತಿ ಕೇಂದ್ರದಿಂದ ಯಾವ್ಯಾವ ಯೋಜನೆಯನ್ನು ತರಲಿಕ್ಕೆ. ಜಾತ್ಯತೀತ ಜನತಾದಳ ಮುಖಂಡ TN ಜವರಾಯಗೌಡ ಮಾತನಾಡಿದರು. 8 ಕ್ಷೇತ್ರಗಳಲ್ಲಿ 7 ಕ್ಷೇತ್ರದಲ್ಲಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಮಂತ್ರಿಗಳಾಗಿ, ಇಂಧನ ಸಚಿವರಾಗಿ, ನಾವೇ 6 ನಾಗರಿಕ ಸಚಿವರಾಗಿ, ಪಂಚಾಯತ್ ರಾಜ್ ಸಚಿವರಾಗಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಯಾವುದೇ ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ಬಂದೆ ಅವರು ಎಲ್ಲವರೆಗೂ ಬಿಜೆಪಿ ಗೆದ್ದ ನಂತರ ಎಲ್ಲರೂ ಒಂದೇ ತತ್ವವನ್ನು ಇಟ್ಕೊಂಡು ಏನು ಯಶವಂತಪುರ ಕ್ಷೇತ್ರವನ್ನ ತುಂಬಾ ಅಭಿವೃದ್ಧಿಯನ್ನ ಮಾಡಿ ಬಿಟ್ಟೋಗಿರ್ತಕ್ಕಂಥ ಕೆಲಸಗಳು ಎಲ್ಲ ನಿಮ್ಮ ಕಣ್ಣ ಮುಂದೆ ಇದೆ. ಈ ಮಾತನ್ನ ಯಾಕೆ ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, 8 ಲೋಕಸಭಾ ಕ್ಷೇತ್ರಗಳು, ವಿಧಾನಸಭಾ ಕ್ಷೇತ್ರಗಳು ಈ ಕ್ಷೇತ್ರದ ವ್ಯಾಪ್ತಿಗೆ ಬರ್ತದೆ. ಉತ್ತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಸುಮಾರು ಶೋಭಾ ಕರಂದ್ಲಾಜೆಯವರು 2008ರಿಂದ 2013ವರೆಗೂ ಶಾಸಕರಾಗಿ, ಮಂತ್ರಿಯಾಗಿ ಮಾಡಿರ್ತಕ್ಕಂಥ ಕೆಲಸಗಳು ನೀವೇ ಆಗಿ ಹೋಗ್ತಾ ಇದ್ದೀರಾ. ಹಾಗಾಗಿ ನಮ್ಮ ಕ್ಷೇತ್ರದಿಂದ ರಾಮಹಳ್ಳಿಯ ಮುಖಂಡ RP ಪ್ರಕಾಶ್ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಅಂತ ಒಂದು ಸಂದರ್ಭದಲ್ಲಿ ಈ ರಸ್ತೆಗಳನ್ನ ಅಪ್ಗ್ರೇಡ್ ಮಾಡಿ ಇವತ್ತು ಏನಾದರೂ ಮಕ್ಕಳಿಗೆ ಎಲ್ಲ ಜನಗಳು ಆರಾಮ ಓಡಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಶೋಭಕರಣ ಕಾರಣ. ಯಾಕೆ ಅಷ್ಟು ಕೆಲಸ ಮಾಡಿದ್ದಾರೆ. ಅದೇ ರೀತಿ ಅವ್ರು ಮಾಡಿರುವಂತ ಕೆಲಸ ಇನ್ನೂ 20-30 ವರ್ಷ ಹೋದ್ರೂ ಅವ್ರನ್ನ ಗುಡ್ಡಿ ಅಂತ ಒಂದು ಜನ ನಮ್ಮ ಕ್ಷೇತ್ರದಲ್ಲಿ ಇದ್ದಾರೆ. ಅವರು ಎಲ್ಲೇ ಇದ್ರು, ಚಿಕ್ಕಮಗಳೂರಲ್ಲಿ ಇದ್ರು, ಯಶವಂತಪುರ ಜನ ಬೇಡವಾಗಿದ್ದಾರೆ ಅಂತ ನಮ್ಮ ಕೆಲವರು ವಿಚಾರಿಸ್ಕೊಳ್ತಾ ಇದ್ರು. ವಿರೋಧ ಪಕ್ಷದವರು ಕೂಡ ವಿಚಾರಿಸ್ಕೊಳ್ತಾ ಇದ್ರು. ಅವ್ರ ಬಗ್ಗೆ ಇಲ್ಲ ಸಲ್ಲದ ಅಪವಾದಗಳು, ಅದು ಇದು ಏನೇ ಮಾಡಿದ್ರು ಯಾರು ನಮ್ಮ ಯಶವಂತಪುರದಲ್ಲಿ
ತಲೆಕೆಡಿಸ್ಕೊಳ್ಳಲ್ಲ. ಯಾಕೆಂದ್ರೆ ಆ ರೀತಿ ಒಂದು ಕೆಲಸ ಕಾರ್ಯಗಳಿಗಾಗಿದೆ. 2008ರಿಂದ 2013ವರೆಗೂ ಏನಾದ್ರು ಒಂದು ಅರ್ಧ ಗಂಟೆ ಕರೆಂಟ್ ತೆಗಿಬೇಕಾದ್ರೆ AWE ಅಥವಾ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಫೋನ್ ಮಾಡಿ ಕೇಳ್ತಾ ಇದ್ರು, ಏನು ಕರೆಂಟ್ ತೆಗಿಬೇಕಾ ಬೇಡ ಅಂತ. ಅಷ್ಟು ಒಂದು ಅಧಿಕಾರಿಗಳಿಗೆ ಭಯ ಭಕ್ತಿ ಅನ್ನೋದಿತ್ತು. ಇವಾಗ ಅಧಿಕಾರಿಗಳು ಯಾರ ಮಾತು ಕೇಳಲ್ಲ. ಅಧಿಕಾರ ಏನೇ ಹೇಳಿದ್ರು, ಯಾವುದೇ ಒಂದು ಶಾಸಕರಿಂದ ಇವತ್ತು ನಾವು ಮಾತಾಡಿದ್ರು ಆಯ್ತು ಮಾಡ್ತೀವಿ ಬಿಡ್ತೀವಿ ಅಂತಾರೆ. ಆ ರೀತಿ ಇಲ್ಲ. ಶೋಭಕ್ ಅವರು ಕಗ್ಗೆಪುರದಲ್ಲಿದ್ದು ರಾಮೋಡಿ ಸಮಸ್ಯೆ ಕೇಳಿದ್ರು ಅದು ಅಧಿಕಾರಿ ಹೇಳಿದ್ರೆ ಅವ್ರು ನಾಲ್ಕು ಇಟ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದ. ಅಂತ ಒಂದು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ. ಯಾವುದೇ ಒಂದು ಚ್ಯುತಿ ಬರದಂಗೆ ಅಶೋಕಪುರ ಕ್ಷೇತ್ರನ ಅಭಿವೃದ್ಧಿಗೊಳಿಸಿದ್ದಾರೆ. ಅವ್ರು ಅಭಿವೃದ್ಧಿಗೊಳಿಸಿರೋದು ಇನ್ನ 20-25 ವರ್ಷದ ಕಾಲ ಅಭಿವೃದ್ಧಿ ಇನ್ನೂ ನಾಲ್ಕು ಇಟ್ಕೊಳ್ಳುವಂತ ಕೆಲಸ ರಸ್ತೆಗಳಾಗಿದೆ. ಪ್ರತಿಯೊಂದು ಊರಿಗೆ ಒಂದರಿಂದ ಒಂದೂರಿಗೆ ಸಂಪರ್ಕ ಇದೆ ಅಂತ ಒಂದು ಸಂವಿಧಾನವನ್ನು ಹೆಚ್ಚಿನ ರೀತಿಯಲ್ಲಿ ಮಹಿಳೆಯರು ಅವ್ರನ್ನ ಬಹಳ ಇಷ್ಟಪಡೋದು ಏನಕ್ಕೆ ಅವ್ರ ಕೆಲಸ ಕಾರ್ಯಗಳು. ಅವ್ರು ಅಷ್ಟು ಒಳ್ಳೆ ರೀತಿ ಕೆಲಸ ಕಾರ್ಯಗಳನ್ನ ಯಾರೇ ಹೋದ್ರು ಯಾರಿಗೂ ಇಲ್ಲ ಅಂತ ಹೇಳಲ್ಲ. ಯಾವುದೇ ಕೆಲಸ ಮುಖಾಂತರ ಅವ್ರು ಸಿಕ್ಕಲ್ಲ, ಅವ್ರು ಮಾಡಲ್ಲ ಅಂತ ಹೇಳಿ ಸುಮ್ಮನೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಎಲ್ರಿಗೂ ಸಿಗ್ತಾರೆ. ಯಾಕೆಂದ್ರೆ 2008ರಿಂದ 2013ವರೆಗೂ ಅವ್ರು ಯಾವ ರೀತಿ ಕೆಲಸ ಮಾಡುವಂತ ಎಲ್ಲಾ ಜನಗಳಿಗೂ ಗೊತ್ತಿದೆ. ನಮ್ಮ ಬಿಜೆಪಿ ಮುಖಂಡರಿಗೂ ಗೊತ್ತಿದೆ, ಕಾಂಗ್ರೆಸ್ ಮುಖಂಡರಿಗೂ ಗೊತ್ತಿದೆ, JDS ಮುಖಂಡರಿಗೂ ಗೊತ್ತಿದೆ. ಆದ್ರಿಂದ ನಮ್ಮ JDS ಕಾರ್ಯಕರ್ತರು ಮತ್ತೆ ನಮ್ಮ ಬಿಜೆಪಿ ಕಾರ್ಯಕರ್ತರು ಯಾವುದೇ ಒಂದು ಇದಕ್ಕೆ ಬರುವಂತ 26ನೇ ತಾರೀಕು ಚುನಾವಣೆಯಲ್ಲಿ ಅವ್ರನ್ನ ಹೆಚ್ಚಿನ ರೀತಿ ಭಾರಿ ಅಂತರದ ಬಹುಮತದಿಂದ ಅವ್ರನ್ನ ಎಲ್ಲರೂ ಚುನಾಯಿತರಾಗಿ ಮಾಡಿಸಿದ್ರೆ ಮತ್ತೆ ಈ ಕ್ಷೇತ್ರಕ್ಕೆ ಎಲ್ಲಾ ಪಂಚಾಯತಿಗಳು ಎಲ್ಲಾ ಗ್ರಾಮಗಳು ಈ ಸಂದರ್ಭದಲ್ಲಿ ಹೋಗಕ್ಕಾಗಿಲ್ಲ ಕಾರಣ ಅವರು ಇವತ್ತು ಒಂದು 3 ಪಂಚಾಯತಿಯಿಂದ ಕಾರ್ಯಕ್ರಮದಲ್ಲಿ ಗ್ರಾಮಾಂತರ ಮಂಡಲ ಬಿಜೆಪಿ ಅಧ್ಯಕ್ಷ ರಂಗರಾಜು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ರಾಜಾಜಿನಗರ ವಿಧಾನಸಭಾ ಕ್ಷೇತ್ರ ಶ್ರೀರಾಮ ಮಂದಿರ ವಾರ್ಡಿನಲ್ಲಿ ಕೇಂದ್ರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ PC ಮೋಹನ್ ರವರ ಪರ ಮನೆ ಮನೆಗಳಿಗೆ ತೆರಳಿ ಮಾಜಿ ಶಿಕ್ಷಣ ಸಚಿವ ಶಾಸಕರಾದ ಎಸ್ ಸುರೇಶ್ ಕುಮಾರ್ ಬಿಜೆಪಿ ಕೇಂದ್ರ ಸರ್ಕಾರದ ಪ್ರಧಾನಿ ನರೇಂದ್ರ ಮೋದಿ ಅವರ 10 ವರ್ಷದ ಸಾಧನೆಗಳನ್ನು ಮತದಾರರಿಗೆ ತಿಳಿಸಿ ಬಿಜೆಪಿ ಪಕ್ಷಕ್ಕೆ ಮತ ನೀಡುವಂತೆ ಮತಯಾಚನೆ ಮಾಡಿದರು. ಎಸ್ ಸುರೇಶ್ ಕುಮಾರ್ ಅವರು ಮಾತನಾಡಿ, ದೇಶದ ಜನರಿಗೆ ಮೋದಿ ಗ್ಯಾರಂಟಿ ಬಗ್ಗೆ ನಂಬಿಕೆ ಇದೆ. ಪ್ರಧಾನಿ ನರೇಂದ್ರ ಮೋದಿಯವರ ಪರ ದೇಶದಲ್ಲಿ ಅಲೆ ಇದೆ. ಕಳೆದ 10 ವರ್ಷದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಪಾರದರ್ಶಕ ಆಡಳಿತದಿಂದ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿದೆ. ಜನಧನ್, ಮುದ್ರಾ ಯೋಜನೆ, PM ವಿಶ್ವಕರ್ಮ ಯೋಜನೆ, ಆರೋಗ್ಯ ಕ್ಷೇತ್ರದಲ್ಲಿ ಆಯುಷ್ಮಾನ್ ಭವ, ಜನೌಷಧಿ ಕೇಂದ್ರಗಳ ಸ್ಥಾಪನೆ, ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ ತಲುಪಿದ ಕಾರಣದಿಂದ ದೇಶದಲ್ಲಿರುವ 25 ಕೋಟಿ ಬಡತನ ರೇಖೆಗಿಂತ ಕೆಳಗಿರುವ ಜನರು ಆರ್ಥಿಕವಾಗಿ ಸಬಲರಾಗಿದ್ದಾರೆ. ಕೇಂದ್ರ ಲೋಕಸಭಾ ಅಭ್ಯರ್ಥಿ PC ಮೋಹನ್ ರವರು ಬೆಂಗಳೂರು ನಗರದ ಅಭಿವೃದ್ಧಿ ಕುರಿತು ಲೋಕಸಭಾ ಸಭೆಯಲ್ಲಿ ಮಾತನಾಡಿ, ನಗರಕ್ಕೆ ಸಬರ್ಬನ್ ರೈಲು ಮತ್ತು ಪ್ರಧಾನಿ ಆವಾಸ್ ಯೋಜನಾ ಮನೆಗಳ ನಿರ್ಮಾಣ ಯೋಜನೆ ಕಾರ್ಯಗತವಾಗಲು ಕಾರಣೀಕರ್ತರಾಗಿದ್ದಾರೆ. ಸತತ 500 ವರ್ಷಗಳ ಹೋರಾಟದ ಪ್ರತಿಫಲ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭವ್ಯ ಶ್ರೀರಾಮ ಮಂದಿರ ಅಯೋಧ್ಯೆಯಲ್ಲಿ ನಿರ್ಮಾಣವಾಗಿರುವುದು. ಬಿಜೆಪಿ ನುಡಿದಂತೆ ನಡೆದ ಪಕ್ಷ. ದೇಶದ ಜನರಿಗೆ ಮೋದಿ ಗ್ಯಾರಂಟಿ ಬಗ್ಗೆ ನಂಬಿಕೆ ಇದೆ. 400ಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಜಯಭೇರಿ ಬಾರಿಸಲಿದೆ ಎಂದು ಹೇಳಿದರು. ಮಂಡಲ ಬಿಜೆಪಿ ಅಧ್ಯಕ್ಷ ಸುದರ್ಶನ್, ಮಾಜಿ ಪಾಲಿಕೆ ಸದಸ್ಯರಾದ HR ಕೃಷ್ಣಪ್ಪ, ದೀಪಾ ನಾಗೇಶ್, ಬಿಜೆಪಿ ಮುಖಂಡರಾದ BN ಶ್ರೀನಿವಾಸ್, ಸತೀಶ್, ಭಗವಾನ್, TN ರಮೇಶ್, ಕಿರಣ್, ಕೃಷ್ಣಮೂರ್ತಿ, ಮಂಜುನಾಥ್, ಮೋಹನ್ ರಾಜು, ಪೂರ್ಣಿಮಾ, ಪ್ರಧಾನ ಕಾರ್ಯದರ್ಶಿ ಮಹಿಳಾ ಮೋರ್ಚಾ ರಾಧಾ, ಮಹಿಳಾ ಮೋರ್ಚಾ ರಾಮಮಂದಿರ ಮಂಡಲದ ಹೇಮಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕೋಡಿಪಾಳ್ಯದ KBC PU ಕಾಲೇಜಿನ ವಿದ್ಯಾರ್ಥಿ ದ್ವಿತೀಯ PUCಯಲ್ಲಿ ಯೋಗೇಶ್ M ವಿಜ್ಞಾನ ವಿಭಾಗದಲ್ಲಿ ರಾಜ್ಯಕ್ಕೆ 8ನೇ ರ್ಯಾಂಕ್ ಪಡೆದಿದ್ದಾನೆ. 600 ಅಂಕಗಳಿಗೆ 588 ಅಂಕಗಳನ್ನು ಪಡೆದಿರುವ ಯೋಗೇಶ್ ರಸಾಯನಶಾಸ್ತ್ರದಲ್ಲಿ 100ಕ್ಕೆ 100, ಕಂಪ್ಯೂಟರ್ ಸೈನ್ಸ್ನಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದಿದ್ದಾನೆ.